ಹಿರಿಯರಲ್ಲಿ ಪಾದ ಉರಿ, ಕೈಕಾಲು ಜುಮ್ಮು ಮತ್ತು ನರ ದೌರ್ಬಲ್ಯ ಇದ್ದಲ್ಲಿ ಈ 9 ಅದ್ಭುತ ಪದಾರ್ಥಗಳನ್ನು ತಿನ್ನಲೇಬೇಕು. ಜೀವನದಲ್ಲಿ ವಯಸ್ಸು ಕಳೆದಂತೆ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆಗಳು ಬರುತ್ತಲೇ ಇರುತ್ತದೆ. ಆದರೆ ಕೆಲವೊಂದು ಕಾಯಿಲೆಗಳು ಮಾತ್ರ ವಯಸ್ಸಾಗುವ ಮುನ್ನವೇ ಕಾಡಲು ಪ್ರಾರಂಭಿಸುತ್ತದೆ. ಅದರಲ್ಲೂ ವಯಸ್ಸಾಗುತ್ತಿದ್ದಂತೆ ನರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅದರಲ್ಲೂ ನರ ದೌರ್ಬಲ್ಯ ಎಂಬುದು ಈಗ ವಯಸ್ಸಿನ ಮಿತಿ ಇಲ್ಲದೆ ಕಾಡಲು ಆರಂಭಿಸಿದೆ. ನರ ದೌರ್ಬಲ್ಯವನ್ನು ಜನರು ಮುಕ್ತವಾಗಿ ಸಮಾಲೋಚಿಸಲು ಆಗದೆ ಅದರಿಂದ ಮಾನಸಿಕವಾಗಿ ನೊಂದು ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಳುವುದನ್ನು ಸಹ ನಾವು ನೋಡಿದ್ದೇವೆ. ಏಕೆಂದರೆ ಈ ನರ ದೌರ್ಬಲ್ಯ ಜನರ ದೈಹಿಕ ಸಮಸ್ಯೆ ಮಾತ್ರವಲ್ಲದೆ ಮಾನಸಿಕ ಸಮಸ್ಯೆಯಾಗಿಯೂ ಕಾಡಲು ಆರಂಭಿಸಿದೆ. ನರ ದೌರ್ಬಲ್ಯ ಕಾಡಲು ಹಲವು ಕಾರಣಗಳಿವೆ. ಅದರಲ್ಲೂ ನಮ್ಮ ದೈನಂದಿನ ಜೀವನ ಶೈಲಿಯಿಂದಾಗಿ ಈ ಸಮಸ್ಯೆ ಉಲ್ಬಣವಾಗುತ್ತಲೇ ಇದೆ. ಇನ್ನು ಈ ಸಮಸ್ಯೆ ಇರುವವರು ಚಿಕಿತ್ಸೆಗಾಗಿ ಲಕ್ಷ ರೂಪಾಯಿ ಖರ್ಚು ಮಾಡುತ್ತಾರೆ. ಆದರೆ ಇದರಿಂದ ಅವರು ಸರಿಯಾಗುತ್ತಾರೆ ಎಂಬ ಖಚಿತತೆ ಅಂತೂ ಸಿಗುವುದಿಲ್ಲ. ಆದರೆ ಈ ನರ ದೌರ್ಬಲ್ಯಕ್ಕೆ ಮನೆಯಲ್ಲೇ ಮದ್ದಿದೆ. ಅದರ ಬಗ್ಗೆ ನಮಗೆ ಅರಿವೇ ಇಲ್ಲದೆ ನಾವು ಈ ಸಮಸ್ಯೆಗೆ ಮತ್ತಷ್ಟು ಭಯ ಬೀಳುತ್ತೇವೆ. ಆದರೆ ಜನರು ನರ ದೌರ್ಬಲ್ಯ ಎಂದರೆ ಲೈಂಗಿಕ ಸಮಸ್ಯೆ ಎಂದು ತಪ್ಪಾಗಿ ತಿಳಿದುಕೊಂಡಿರುತ್ತಾರೆ. ನರ ದೌರ್ಬಲ್ಯ ಎಂದರೆ ಅದು ಯಾವುದೇ ಅಂಗ ಅಥವಾ ದೇಹದ ಯಾವುದೇ ಭಾಗಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿರಬಹುದು. ಕೆಲವರಲ್ಲಿ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಲಾಗುವುದಿಲ್ಲ, ನಡೆದಾಡಲು ಆಗದಿರುವುದು, ಸೊಂಟ ಬಲ ಕಳೆದುಕೊಳ್ಳುವುದು, ಕೈಕಾಲು ನಡುಗುವುದು, ಮೆದುಳಿನ ಹಾನಿ, ಹೀಗೆ ಹಲವು ಸಮಸ್ಯೆ ಇರಬಹುದು. ಹಾಗಾದರೆ ಈ ನರ ದೌರ್ಬಲ್ಯ ಸಮಸ್ಯೆಗೆ ಮನೆಮದ್ದು ಏನು? ಆಯುರ್ವೇದದಲ್ಲಿ ಯಾವ ಪರಿಹಾರ ಸೂಚಿಸಲಾಗಿದೆ? ನರ ದೌರ್ಬಲ್ಯ ಇದ್ದಲ್ಲಿ ಯಾವ 9 ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಎಂಬುದು ನಾವಿಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. 1. ನುಗ್ಗೆಸೊಪ್ಪು. ನುಗ್ಗೆಸೊಪ್ಪಿನ ರಸವನ್ನು ಸೇವಿಸುವುದು ನರ ದೌರ್ಬಲ್ಯ ಕಡಿಮೆ ಮಾಡಬಹುದು. ನುಗ್ಗೆಸೊಪ್ಪಿನಲ್ಲಿ ಮೆಗ್ನೀಷಿಯಂ, ವಿಟಮಿನ್ ಸಿ, ವಿಟಮಿನ್ ಕೆ ಎಂಬ ವಿಶೇಷ ಅಂಶಗಳಿವೆ. ಇದು ನರದ ಸಮಸ್ಯೆ ಬಗೆಹರಿಸಲು ಬಹಳ ಉಪಯುಕ್ತ. ಇದು ನರಗಳಲ್ಲಿ ಸಮಸ್ಯೆ ಇದ್ದಾಗ ಅದು ಮತ್ತೆ ಯಥಾಸ್ಥಿತಿಗೆ ಬರಬೇಕಾದರೆ ಅದಕ್ಕೆ ಗ್ಯಾಸಿಕ್ಸ್ ಪ್ರೋಟೀನ್ ಅಗತ್ಯವಿರುತ್ತದೆ. ಈ ಗ್ಯಾಸಿಕ್ಸ್ ಪ್ರೋಟೀನ್ ನುಗ್ಗೆ ಸೊಪ್ಪಿನಲ್ಲಿದೆ. ಹೀಗಾಗಿ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ಖಾಲಿ ಹೊಟ್ಟೆಗೆ ಸೇವಿಸಿದರೆ ತುಂಬಾ ಉತ್ತಮ. ಜೊತೆಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ತುಂಬ ಹೆಚ್ಚಾಗಿರಲಿದೆ. ನರಗಳ ರಾಡಿಕಲ್ಸ್ಗಳ ನ್ಯೂಟ್ರಲೈಸ್ ಮಾಡಿ ನರಗಳ ಮೇಲಿನ ಸ್ಟ್ರೆಸ್ ಕಡಿಮೆ ಮಾಡಲಿದೆ. ಇದರ ಜೊತೆಗೆ ಬಸಳೆ ಸೊಪ್ಪು, ಗೋಧಿ ಸೊಪ್ಪಿನ ಜ್ಯೂಸ್ ಸಹ ಮಾಡಿ ಕುಡಿದರೆ ನರ ಸಮಸ್ಯೆಗೆ ಬಹಳ ಉತ್ತಮ. 2ನೇದಾಗಿ ಅರಶಿನ. ಆಯುರ್ವೇದದಲ್ಲಿ ವಿಶೇಷ ಸ್ಥಾನವನ್ನು ಪಡೆದ ಅರಶಿನ ಹಲವು ಆರೋಗ್ಯ ಗುಣಗಳನ್ನು ಹೊಂದಿದೆ. ಚರ್ಮದ ಆರೋಗ್ಯದಿಂದ ಹಿಡಿದು ದೇಹದ ಪ್ರತಿಯೊಂದು ಭಾಗಗಳ ಸುರಕ್ಷತೆಗೂ ಅರಶಿನ ಒಂದೊಂದು ರೀತಿಯಲ್ಲಿ ನೆರವಾಗುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಈ ಅರಶಿನ ನರಗಳ ನೋವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಪ್ರತಿದಿನ ಅಡುಗೆಯಲ್ಲಿ ಅರಶಿನವನ್ನು ಬಳಸುವುದು ಉತ್ತಮವಾಗಿದೆ. ಅರಶಿನ ಬಳಕೆಯ ಉತ್ತಮ ವಿಧಾನವೆಂದರೆ 1 ಲೋಟ ಬಿಸಿ ಹಾಲಿಗೆ ಅರ್ಧ ಚಮಚ ಅರಶಿನವನ್ನು ಸೇರಿಸಿ ಚಿಟಿಕೆ ಸಕ್ಕರೆಯನ್ನು ಹಾಕಿಕೊಂಡು ಕುಡಿಯಿರಿ. ಪ್ರತಿದಿನ ರಾತ್ರಿ ಅರಶಿನದ ಹಾಲು ಸೇವನೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನರಗಳ ನೋವನ್ನು ಶಮನ ಮಾಡುತ್ತದೆ. ಇದೇ ಕಾರಣದಿಂದ ಅನಾದಿ ಕಾಲದಿಂದಲೂ ಅರಶಿನವನ್ನು ಔಷಧಿಯ ಆಗರ ಎಂದು ಕರೆಯಲಾಗುತ್ತದೆ. 3ನೇದಾಗಿ ಎಳ್ಳು ಮತ್ತು ಅಗಸೆ ಬೀಜಗಳು. ನರ ದೌರ್ಬಲ್ಯವನ್ನು ತೆಗೆದುಹಾಕುವಲ್ಲಿ ಎಳ್ಳು ಮತ್ತು ಅಗಸೆ ಬೀಜಗಳನ್ನು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ. 2 ಬೀಜಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು, ಕ್ಯಾಲ್ಸಿಯಂ, ಸತು, ಮೆಗ್ನೀಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳು ಹೇರಳವಾಗಿ ಕಂಡುಬರುತ್ತದೆ. ಒಮೆಗಾ 3 ಕೊಬ್ಬಿನಾಮ್ಲಗಳು ನರಕೋಶಗಳ ಪೊರೆಯನ್ನು ಬಲಪಡಿಸುತ್ತದೆ ಮತ್ತು ನರಪೇಕ್ಷಿಯ ಮೂಲಕ ಸಂದೇಶಗಳನ್ನು ಗಳಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ರಕ್ತನಾಳಗಳಲ್ಲಿನ ಸಂಕೇತಗಳನ್ನು ಸರಿಯಾಗಿ ಸಂವಹನ ಮಾಡಿದಾಗ ಜುಮ್ಮೆನ್ನಿಸುವಿಕೆ, ದೌರ್ಬಲ್ಯ ಮತ್ತು ಕೈ ಮತ್ತು ಕಾಲುಗಳಲ್ಲಿ ನಡುಗುವಂತಹ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಅದೇ ಸಮಯದಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ರಕ್ತನಾಳಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಮತ್ತು ನರಗಳ ಕುಗ್ಗುವಿಕೆ ಅಥವಾ ಸೆಳೆತವನ್ನು ನಿವಾರಿಸುತ್ತದೆ.
ಅಗಸೆ ಬೀಜ ವಿಶೇಷವಾಗಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಎಂದು ತಿಳಿದು ಬಂದಿದೆ. ಇದು ರಕ್ತನಾಳಗಳಲ್ಲಿನ ಕಿರಿಕಿರಿ ಮತ್ತು ನೋವಿನಲ್ಲಿ ಪರಿಹಾರವನ್ನು ನೀಡುತ್ತದೆ. ಎಳ್ಳಿನಲ್ಲಿರುವ ಸತು ಮತ್ತು ಕಬ್ಬಿಣವು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ನರಕೋಶಗಳಿಗೆ ಆಮ್ಲಜನಕ ಹಾಗೂ ಪೋಷಣೆಯನ್ನು ಒದಗಿಸುತ್ತದೆ. 1-2 ಟೀ ಚಮಚ ಹುರಿದ ಅಗಸೆ ಬೀಜ ಅಥವಾ ಎಳ್ಳು ಬೀಜಗಳನ್ನು ಪ್ರತಿದಿನ ಅಗಿಯುವುದು ಅಥವಾ ಬೆಚ್ಚಗಿನ ಹಾಲು ಅಥವಾ ಮೊಸರಿನೊಂದಿಗೆ ಬೆರೆಸುವುದು ರಕ್ತನಾಳಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಈ ಬೀಜಗಳು ನರಮಂಡಲವನ್ನು ಆರೋಗ್ಯಕರವಾಗಿರಿಸುವುದಲ್ಲದೆ ವಯಸ್ಸಾದವರ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. 4ನೇಯದಾಗಿ ಪೇರಳೆ ಹಣ್ಣು. ಪೇರಳೆಯು ಬಹಳ ಪೌಷ್ಟಿಕ ಮತ್ತು ಸುಲಭ ಹಣ್ಣು. ಇದು ರಕ್ತನಾಳಗಳ ದೌರ್ಬಲ್ಯವನ್ನು ತೆಗೆದುಹಾಕುವಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ. ಇದು ಸಾಕಷ್ಟು ವಿಟಮಿನ್ ಸಿ, ಫೈಬರ್, ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿದೆ. ವಿಟಮಿನ್ ಸಿ ದೇಹದಲ್ಲಿ ಇರುವ ಸ್ವತಂತ್ರ ರಾಡಿಕಲ್ಸ್ಗಳನ್ನು ತಟಸ್ಥಗೊಳಿಸುವ ಪ್ರಬಲ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಸ್ವತಂತ್ರ ರಾಡಿಕಲ್ಸ್ಗಳು ರಕ್ತನಾಳಗಳ ಜೀವಕೋಶಗಳಿಗೆ ಹಾನಿಯಾಗುವ ಮೂಲಕ ಜುಮ್ಮೆನ್ನಿಸುವಿಕೆ, ಕಿರಿಕಿರಿ, ದೌರ್ಬಲ್ಯ ಅಥವಾ ನರಗಳ ಉರಿಯೂತದಂತಹ ರೋಗ ಲಕ್ಷಣಗಳನ್ನು ಮಾತ್ರ ಉಂಟು ಮಾಡುತ್ತದೆ. ಈ ಕೋಶಗಳ ದುರಸ್ತಿ ಮತ್ತು ಪುನರ್ನಿರ್ಮಾಣದ ಪ್ರಕ್ರಿಯೆಯನ್ನು ಪೇರಳೆ ವೇಗಗೊಳಿಸುತ್ತದೆ. ಪೇರಳೆ ಹಣ್ಣಿನಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದು ದೇಹಕ್ಕೆ ಪೋಷಕಾಂಶಗಳನ್ನು ಉತ್ತಮವಾಗಿ ಹೀರಿಕೊಳ್ಳುವುದನ್ನು ಒದಗಿಸುತ್ತದೆ ಮತ್ತು ರಕ್ತನಾಳಗಳು ಅಗತ್ಯವಾದ ಪೋಷಕಾಂಶವನ್ನು ಪಡೆಯುತ್ತದೆ. ಅಲ್ಲದೆ ಪೇರಳದಲ್ಲಿ ಕಂಡುಬರುವ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ರಕ್ತನಾಳಗಳ ನಡುವಿನ ಸಿಗ್ನಲ್ ಸಂವಹನವನ್ನು ಬಲಪಡಿಸುತ್ತದೆ. ಇದು ಸ್ನಾಯುಗಳು ಮತ್ತು ನರಮಂಡಲದ ನಡುವೆ ಸಮನ್ವಯವನ್ನು ಸುಧಾರಿಸುತ್ತದೆ. ಈ ಹಣ್ಣು ವಯಸ್ಸಾದವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ಮಾನಸಿಕ ಬಳಲಿಕೆಯನ್ನು ಕಡಿಮೆ ಮಾಡುತ್ತದೆ, ಅಭ್ಯಾಸ ಮತ್ತು ಒತ್ತಡವನ್ನು ಮರೆತು ಬಿಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಒಂದು ಬೇಯಿಸಿದ ಪೇರಳೆ ಆಹಾರ ಕ್ರಮೇಣ ರಕ್ತನಾಳಗಳನ್ನು ಬಲಪಡಿಸುತ್ತದೆ ಮತ್ತು ನರಮಂಡಲವನ್ನು ಸಮತೋಲನಗೊಳಿಸುತ್ತದೆ. 5ನೇಯದಾಗಿ ಅಂಜೂರ. ಅಂಜೂರವು ತುಂಬ ಪೌಷ್ಟಿಕ ಮತ್ತು ಔಷಧೀಯ ಗುಣಗಳಲ್ಲಿ ಸಮೃದ್ಧವಾಗಿರುವ ಹಣ್ಣಾಗಿದ್ದು, ಇದು ವಿಶೇಷವಾಗಿ ವಯಸ್ಸಾದವರಲ್ಲಿ ನರಗಳ ದೌರ್ಬಲ್ಯ ಮತ್ತು ಸ್ನಾಯುವಿನ ಅಸಮತೋಲನದಲ್ಲಿ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದು ನೈಸರ್ಗಿಕವಾಗಿ ಫೈಬರ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಕಂಡುಬರುತ್ತದೆ. ಅಂಜೂರದಲ್ಲಿ ಇರುವ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಮೆದುಳಿನ ಸ್ನಾಯುಗಳಿಗೆ ರಕ್ತನಾಳಗಳ ಸಮತೋಲನ ಮತ್ತು ಸೇರಿಸುವ ಮೂಲಕ ನರಗಳ ಸಂಕೇತಗಳನ್ನು ರೂಪಿಸುತ್ತದೆ. ಇದು ದೇಹದ ಸ್ನಾಯು ವಾಯುಗಳು ಮತ್ತು ನರಮಂಡಲದ ನಡುವೆ ಉತ್ತಮ ಸಮನ್ವಯವನ್ನು ಸ್ಥಾಪಿಸುತ್ತದೆ. ಇದು ನಡುಗುವಿಕೆ, ಸೆಳೆತ ಅಥವಾ ದೌರ್ಬಲ್ಯದಂತಹ ಸಮಸ್ಯೆಗಳಲ್ಲಿ ಪರಿಹಾರವನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ ಅಂಜೂರದ ಹೆಚ್ಚಿನ ಫೈಬರ್ ಅಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದು ದೇಹದಲ್ಲಿ ಪೌಷ್ಟಿಕಾಂಶದ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಮತ್ತು ನರಗಳಿಗೆ ಅಗತ್ಯವಾದ ಪೋಷಣೆಯನ್ನು ಪಡೆಯುತ್ತದೆ. ಅಂಜೂರದಲ್ಲಿ ಇರುವ ನೈಸರ್ಗಿಕ ಸಕ್ಕರೆಗಳು ವಯಸ್ಸಾದವರಿಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನರಗಳ ದಣಿವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದು ಮೆದುಳಿನ ದೌರ್ಬಲ್ಯ, ತಲೆತಿರುಗುವಿಕೆ ಅಥವಾ ಮರಗಟ್ಟುವಿಕೆ ಮುಂತಾದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ರಾತ್ರಿಯ ನೀರಿನಲ್ಲಿ 2-3 ಒಣಗಿದ ಅಂಜೂರದ ಹಣ್ಣುಗಳನ್ನು ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ರಕ್ತನಾಳಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಇಡೀ ನರಮಂಡಲವನ್ನು ಬಲಪಡಿಸುತ್ತದೆ. 6ನೇಯದಾಗಿ ಆವಕಾಡೊ ಹಣ್ಣು. ಆವಕಾಡೊವನ್ನು ಹೆಚ್ಚು ಪೌಷ್ಟಿಕಾಂಶದ ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತದೆ. ಇದು ನರಗಳ ದೌರ್ಬಲ್ಯ, ಮಾನಸಿಕ ಆಯಾಸ ಮತ್ತು ನರಮಂಡಲ ಸಮಸ್ಯೆಗಳಲ್ಲಿ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಇದು ಸಾಕಷ್ಟು ವಿಟಮಿನ್ ಬಿ3, ಫೋಲೇಟ್, ವಿಟಮಿನ್ ಬಿ9, ವಿಟಮಿನ್ ಇ ಮತ್ತು ಆರೋಗ್ಯಕರ ಮೋನೋಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಕಂಡುಬರುತ್ತದೆ. ವಿಟಮಿನ್ ಬಿ3 ಮತ್ತು ಫೋಲೇಟ್ ನರಕೋಶದ ದುರಸ್ತಿ, ಅಭಿವೃದ್ಧಿ ಮತ್ತು ಸುಗಮ ಕಾರ್ಯಾಚರಣೆಯನ್ನು ಖಚಿತಪಡಿಸುವ ರಕ್ತನಾಳಗಳ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳಾಗಿವೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಮೈಲಿನ್ ಗುರಾಣಿಯನ್ನು ನಿರ್ವಹಿಸಲು, ನರಕೋಶಗಳ ರಕ್ಷಣಾತ್ಮಕ ಪದರವನ್ನು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ. ಇದು ನರಗಳಲ್ಲಿನ ಸಂದೇಶಗಳ ತೀವ್ರ ಮತ್ತು ಪ್ರಭಾವಶಾಲಿ ಸಂವಹನಕ್ಕೆ ಅವಶ್ಯವಾಗಿದೆ. 7ನೇಯದಾಗಿ ಶುಂಠಿ.
ಶುಂಠಿಯು ಜಿಂಜರ್ ಆಲ್ಮಂಡ್ನಂತಹ ಉರಿಯೂತ ಪರಿಣಾಮಗಳನ್ನು ಹೊಂದಿರುವ ಜೈವಿಕ ಕ್ರಿಯೆಯ ವಸ್ತುಗಳನ್ನು ಒಳಗೊಂಡಿದೆ. ಉರಿಯೂತವು ನರಗಳ ಗಾಯಕ್ಕೆ ಕಾರಣವಾಗಬಹುದು ಮತ್ತು ನರರೋಗದಂತಹ ಕಾಯಿಲೆಗಳನ್ನು ಉಲ್ಬಣಗೊಳಿಸಬಹುದು. ಶುಂಠಿಯು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ನರಗಳನ್ನು ರಕ್ಷಿಸಲು ಮತ್ತು ದುರಸ್ತಿಗೆ ಹೆಚ್ಚು ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ನರಹಾನಿ ಅಥವಾ ನರರೋಗ ನೋವು ಇರುವ ಜನರು ಶುಂಠಿಯು ಅಸ್ವಸ್ಥತೆಯನ್ನು ನಿವಾರಿಸುತ್ತದೆ ಎಂದು ಕಂಡುಕೊಳ್ಳುತ್ತಾರೆ. ಇದರ ಉರಿಯೂತದ ಗುಣಲಕ್ಷಣಗಳು ನರ ಅಸ್ವಸ್ಥತೆಗಳಿಗೆ ಸಂಬಂಧಿಸಿದ ಕೆಲವು ನೋವುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶುಂಠಿಯಲ್ಲಿ ಆಂಟಿಆಕ್ಸಿಡೆಂಟ್ ಸಹ ಇದ್ದು ಅವು ನರಕೋಶಗಳನ್ನು ಎಕ್ಸಿಡೇಟಿವ್ನಿಂದ ರಕ್ಷಿಸುತ್ತದೆ. ಎಕ್ಸಿಡೇಟಿವ್ ಒತ್ತಡವು ನರಕೋಶಗಳನ್ನು ಗಾಯಗೊಳಿಸಬಹುದು ಮತ್ತು ಗುಣಪಡಿಸುವಿಕೆಯನ್ನು ಅಡ್ಡಿಪಡಿಸಬಹುದು. ಶುಂಠಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರಾಡಿಕಲ್ಸ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಅವುಗಳ ಸಂಭಾವ್ಯ ನರಹಾನಿಯನ್ನು ಕಡಿಮೆ ಮಾಡುತ್ತದೆ. 8ನೇಯದಾಗಿ ದ್ವಿದಳ ಧಾನ್ಯಗಳು. ನರಗಳ ದುರಸ್ತಿ ಮತ್ತು ಒಟ್ಟಾರೆ ನರಮಂಡಲದ ಕಾರ್ಯನಿರ್ವಹಣೆಗೆ ದ್ವಿದಳ ಧಾನ್ಯಗಳು ಅತ್ಯುತ್ತಮ ಆಹಾರಗಳಲ್ಲಿ ಒಂದಾಗಿದೆ. ದ್ವಿದಳ ಧಾನ್ಯಗಳು ಬಿ ಜೀವಸತ್ವಗಳಲ್ಲಿ, ವಿಶೇಷವಾಗಿ ವಿಟಮಿನ್ ಬಿ3, ವಿಟಮಿನ್ ಬಿ12 ಮತ್ತು ಫೋಲೇಟ್ನಲ್ಲಿ ಸಮೃದ್ಧವಾಗಿದೆ. ಈ ಜೀವಸತ್ವಗಳು ಸಾಮಾನ್ಯ ನರ ಚಟುವಟಿಕೆ ಮತ್ತು ಗುಣಪಡಿಸುವಿಕೆಗೆ ಅಗತ್ಯವಾಗಿರುತ್ತದೆ. ಉದಾಹರಣೆಗೆ, ಫೋಲೇಟ್ ನರಕೋಶಗಳ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅಗತ್ಯವಾದ DNA ಮತ್ತು RNA ಸಂಶ್ಲೇಷಣೆಗೆ ಅಗತ್ಯವಾಗಿರುತ್ತದೆ. ದ್ವಿದಳ ಧಾನ್ಯಗಳು ಸಸ್ಯ ಆಧಾರಿತ ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಅಂಗಾಂಶ ದುರಸ್ತಿ ಮತ್ತು ಪುನರುತ್ಪಾದನೆಗೆ, ವಿಶೇಷವಾಗಿ ನರ ಅಂಗಾಂಶಗಳಿಗೆ ಪ್ರೋಟೀನ್ ಅತ್ಯಗತ್ಯ. ಸಾಕಷ್ಟು ಪ್ರೋಟೀನ್ ಸೇವನೆಯು ಹಾನಿಗೊಳಗಾದ ನರಗಳನ್ನು ಸರಿಪಡಿಸಲು ದೇಹಕ್ಕೆ ಅಗತ್ಯವಿರುವ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಪೂರೈಸುತ್ತದೆ. ಮತ್ತೊಂದು ಗಮನಾರ್ಹ ಔಷಧವೆಂದರೆ ದ್ವಿದಳ ಧಾನ್ಯಗಳು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ. ಇದು ಶಕ್ತಿಯನ್ನು ಒದಗಿಸುತ್ತದೆ. ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಇದು ಮಧುಮೇಹಿಗಳಿಗೆ ವಿಶೇಷವಾಗಿ ನಿರ್ಣಾಯಕವಾಗಿದೆ, ಏಕೆಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟದಲ್ಲಿ ಏರಿಳಿತಗಳು ತೊಡಕುಗಳಿಗೆ ಕಾರಣವಾಗಬಹುದು. 9ನೇಯದಾಗಿ ಸಿಹಿಗೆಣಸು. ಸಿಹಿಗೆಣಸಿನಲ್ಲಿ ವಿಟಮಿನ್ ಬಿ6 ಅಧಿಕವಾಗಿದ್ದು, ಇದು ನರಗಳ ಕಾರ್ಯಕ್ಕೆ ಅಗತ್ಯವಾದ ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದೆ. ವಿಟಮಿನ್ ಬಿ6 ನರ ಪ್ರೇಕ್ಷಕಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇವು ನರಕೋಶಗಳ ನಡುವೆ ಸಂಕೇತಗಳನ್ನು ಕಳಿಸುವ ರಾಸಾಯನಿಕ ಸಂದೇಶವಾಹಕಗಳಾಗಿವೆ. ನರಮಂಡಲವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ಪ್ರಮಾಣದ ವಿಟಮಿನ್ ಬಿ6 ಅಗತ್ಯವಾಗಿದೆ. ಸಿಹಿಗೆಣಸು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವನ್ನು ಹೊಂದಿದ್ದು, ಫೈಬರ್ ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಲ್ಲಿ ಅಧಿಕವಾಗಿರುತ್ತದೆ. ಇದರ ಅರ್ಥ ಅವು ಕ್ರಮೇಣ ರಕ್ತ ಪ್ರವಾಹಕ್ಕೆ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ, ರಕ್ತದಲ್ಲಿನ ಸಕ್ಕರೆಯ ಏರಿಕೆ ಮತ್ತು ಕುಸಿತವನ್ನು ಕಡಿಮೆ ಮಾಡುತ್ತದೆ. ಗಮನಾರ್ಹ ವ್ಯತ್ಯಾಸಗಳು ಕಾಲಾನಂತರದಲ್ಲಿ ನರಗಳಿಗೆ ಹಾನಿ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಸ್ಥಿರತೆ ಅತ್ಯಗತ್ಯ. 10ನೇಯದಾಗಿ ಸಿಟ್ರಸ್ ಹಣ್ಣುಗಳು. ಸಿಟ್ರಸ್ ಹಣ್ಣುಗಳು ನರಗಳ ಆರೋಗ್ಯ ಮತ್ತು ಕಾರ್ಯವನ್ನು ಬೆಂಬಲಿಸುವ ಕೆಲವು ಪೋಷಕಾಂಶಗಳ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವುದರಿಂದ ಅವು ಅತ್ಯುತ್ತಮ ನರ ದುರಸ್ತಿ ಆಹಾರಗಳಾಗಿವೆ. ಸಿಟ್ರಸ್ ಹಣ್ಣುಗಳು ಹೆಚ್ಚಿನ ವಿಟಮಿನ್ ಸಿ ಅಂಶವನ್ನು ಹೊಂದಿರುವುದಕ್ಕೆ ಹೆಸರುವಾಸಿಯಾಗಿದೆ. ಇದು ಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು, ಅದು ನರಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ವಿಟಮಿನ್ ಸ್ವತಂತ್ರ ರಾಡಿಕಲ್ಸ್ಗಳನ್ನು ತಟಸ್ಥಗೊಳಿಸುವ ಮೂಲಕ ನರಕೋಶ ಪೊರೆಗಳ ಬಲವನ್ನು ಮತ್ತು ಒಟ್ಟಾರೆ ನರಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದಲ್ಲದೆ ನರಕೋಶ ಪೊರೆಗಳಂತಹ ಸಂಯೋಜಕ ಅಂಗಾಂಶಗಳಲ್ಲಿನ ರಚನಾತ್ಮಕ ಪ್ರೋಟೀನ್ ಆಗಿರುವ ಕೊಲಾಜಿನ್ ಅನ್ನು ರೂಪಿಸಲು ವಿಟಮಿನ್ ಸಿ ಅಗತ್ಯವಾಗಿದೆ. ಕೊಲಾಜಿನ್ ನರಕೋಶಗಳಿಗೆ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನೀಡುತ್ತದೆ, ಪುನರುತ್ಪಾದನೆ ಮತ್ತು ದುರಸ್ತಿಗೆ ಸಹಾಯ ಮಾಡುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.